ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಾಸಕ ವೆಂಕಟರಾವ್ ನಾಡಗೌಡ ಅವರು ತಮ್ಮ ಸಾವಿರಾರು ಕಾರ್ಯಕರ್ತರ ಹರ್ಷೋದ್ಗಾರದ ನಡುವೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಶಕ್ತಿ ಪ್ರದರ್ಶನ ನಡೆಸಿ ನಾಮಪತ್ರ ಸಲ್ಲಿಸಿದರು. ಶಾಸಕ ವೆಂಕಟರಾವ್ ನಾಡಗೌಡ ಅವರು ಬೆಳಿಗ್ಗೆ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ಮಹಿಳಾ ಕಾರ್ಯಕರ್ತರು ಅದ್ದೂರಿ ಮೆರವಣಿಗೆ ನಡೆಸಿದರು. ಬಸವವೃತ್ತ ಮೂಲಕ ಗಾಂಧಿ ವೃತ್ತ ತಲುಪಿತು. ನಾಡಗೌಡರು ತೆರೆದ ವಾಹನದಲ್ಲಿ ಸಂಚರಿಸುವಾಗ ಜನಸಾಗರಕ್ಕೆ ಕೈ ಬೀಸಿದಾಗ ಜಯಘೋಷಗಳು ಮುಗಿಲ ಮಾರ್ದನೆಗೈದವು. ನಂತರ ಗಾಂಧಿ ವೃತ್ತದಲ್ಲಿ ನಡೆದ ಬಹಿರಂಗ ಸಭೆಯನ್ನುದ್ದೇಶಿಸಿ ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ, ನನ್ನ ಹೆಸರು ಹೃದಯ ಸಾಮ್ರಾಜ್ಯದಲ್ಲಿದೆ. ನನ್ನ ಬಿಟ್ಟು ಹೋದವರಿಗೆ ಶುಭ ಕೋರುತ್ತೇನೆ. ದೇವರು ಅವರಿಗೆ ನೋಡಿಕೊಳ್ಳಲಿ. ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದು ನಿಶ್ಚಿತ. ನಾನು ಮತ್ತೆ ನಿಮ್ಮ ಆಶೀರ್ವಾದದಿಂದ ಮಂತ್ರಿಯಾಗಿ ಕೆಲಸ ಮಾಡುತ್ತೇನೆ. 25 ದಿನಗಳ ಕಾಲ ನನಗಾಗಿ ಕೆಲಸ ಮಾಡಿ. 5 ವರ್ಷ ನಿಮಗಾಗಿ ನಾನು ಕೆಲಸ ಮಾಡುವೆ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಎಂದರು. ಅಲ್ಲ ನಿಂದ್ರಬೇ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ. ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ. ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ. ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ. ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ. ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಇನ್ನೆಂದು ಪೋಷಕರು ಚಿಂತಿಸಬಾರದು. ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು. ಪಂಚರತ್ನ ಯೋಜನೆ,
ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು. ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು, ನೀಡಿರಿ ಜೊತೆಯ. ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು, ನೀಡಿರಿ ಜೊತೆಯ. ಆರೋಗ್ಯ ಸಂಪತ್ತು ಆರೋಗ್ಯ ಸಂಪತ್ತು ರೈತರ ಆತ್ಮಹತ್ಯೆ ಮುಂದೆ ಇರದು. ರೈತ ಚೈತನ್ಯ ಯೋಜನೆ ನಮದು. ರೈತರ ಆತ್ಮಹತ್ಯೆ ಮುಂದೆ ಇರದು. ಸಾಲನೆ ಮಾಡದಂತ ಸ್ವಾವಲಂಬನೆ, ಚಿಂತೆಯ ಕಳೆಯುವಂತ ರೈತ ಯೋಜನೆ. ಸಾಲನೆ ಮಾಡದಂತ ಸ್ವಾವಲಂಬನೆ, ಚಿಂತೆಯ ಕಳೆಯುವಂತ ರೈತ ಯೋಜನೆ. ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುವಂತ ಯೋಜನೆ ತಂದಾಯ್ತು ರೈತರ ನಿಮಿಗಂತ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ, ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ. ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ, ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ. ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರುವೆವು ನಿಮಗೆ. ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರುವೆವು ನಿಮಗೆ. ಅಕ್ಕಯ್ಯ ತಂಗ್ಯವ್ವ ಅಕ್ಕಯ್ಯ ತಂಗ್ಯವ್ವ ಹೆದರದ ಬಾಳಲಿ, JDS ಇರುವುದು ನಿಮ್ಮ ಜೊತೆಯಲ್ಲಿ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು. ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು. ಸ್ವಂತ ಮನೆ ಇಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ. ಸ್ವಂತ ಮನೆ ಇಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ. ನೊಂದೋರ ಕಣ್ಣೀರು ನೊಂದೋರ ಕಣ್ಣೀರು ಒರೆಸಲು ಬಂದೆವು, ಲಕ್ಷಾಂತರ ಮನೆಗಳ ಕಟ್ಟಿ ಕೊಡುವೆವು. ಮೆರವಣಿಗೆಯಲ್ಲಿ ನಗರಸಭೆ ಸದಸ್ಯರಾದ ದಾಸರಿ ಸತ್ಯನಾರಾಯಣ, ಚಂದ್ರಶೇಖರ್ ಮೈಲಾರ್, JDS ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ, ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ, ಅಭಿಷೇಕ್ ನಾಡಗೌಡ, ಧರ್ಮನಗೌಡ ಮಲ್ಕಾಪುರ್, MD ನದಿಮುಲ್ಲಾ, ವೀರೇಶ್ ಯಡಿಯೂರುಮಠ ಸೇರಿದಂತೆ ಅನೇಕರಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ಬಲ ಪ್ರದರ್ಶನ ನಡೆಸಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಅವರ ನಿವಾಸದಿಂದ ಆರಂಭವಾದ ಮೆರವಣಿಗೆ ಚೆನ್ನಮ್ಮ ವೃತ್ತ, ಮಹಾವೀರ್ ವೃತ್ತ, ಹಳೆ ಬಜಾರ್ ರಸ್ತೆ, ಬಸವ ವೃತ್ತದ ಮೂಲಕ ಗಾಂಧಿ ವೃತ್ತ ತಲುಪಿತು. ಮೆರವಣಿಗೆಯುದ್ದಕ್ಕೂ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಹಂಪನಗೌಡ ಬಾದರ್ಲಿ ಪರ ಜೈಕಾರ ಹಾಕಿದರು. ಗಾಂಧಿ ವೃತ್ತದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಹಂಪನಗೌಡ ಬಾದರ್ಲಿ ಮಾತನಾಡಿದರು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ತುರುಸಿನಿಂದ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್
ಪಕ್ಷದ ಸರ್ಕಾರ ನಿರ್ಮಾಣ ಮಾಡಲು ಕೈಜೋಡಿಸಬೇಕು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಬಡಜನರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಶಿವನಗೌಡ ಗೊರೆಬಾಳ್ ಮಾತನಾಡಿ, ಇದೊಂದು ಸ್ವಾಭಿಮಾನ ಚುನಾವಣೆಯಾಗಿದೆ. ಪಕ್ಷವನ್ನು ಕಟ್ಟಿ ಬೆಳೆಸಿದವರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ. ಹಿರಿಯರಾದ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಸೇರಿದಂತೆ ನನಗೂ ಪಕ್ಷ ದ್ರೋಹ ಮಾಡಿದೆ ಎಂದರು. ಬಿಜೆಪಿಯ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರತಕ್ಕಂಥ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸಬೇಕು ಹೋರಾಟಕ್ಕೆ ಹಂಪನಗೌಡರು ಮತ್ತು ತುರುವಾಲ ಬಸನಗೌಡರು ಶಾಸಕರಾದಂಥವರು ಇಬ್ಬರು ಮಾತು ಕೊಟ್ಟಿದ್ದಾರೆ. ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವರನ್ನ ಗೆಲ್ಲಿಸಿ ಮುಂದಿನ ದಿನದಲ್ಲಿ ಸಿಂಧನೂರು ಮತ್ತು ಮಸ್ಕಿ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯಬೇಕಾಗಿದೆ. ನಮ್ಮಲ್ಲಿ ನೀರಾವರಿ ಪ್ರದೇಶ ಇರೋದರಿಂದ ನೀರಾವರಿಯ ನಮ್ಮವರು ಯಾರೂ ಇಲ್ಲಿವರೆಗೆ ಮಂತ್ರಿಗಳಾಗಿಲ್ಲ. ನೀರಾವರಿ ಮಂತ್ರಿ ಆದರೆ ನಮ್ಮಲ್ಲೆಲ್ಲ ರೈತರಿಗೆ ಅನುಕೂಲ ಆಗುತ್ತಂತಕ್ಕಂಥ ಒಂದು ದಿನಗಳು ಸಮೀಪ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ಚುನಾವಣೆ ನಡೆದಿರೋದು ಸ್ವಾಭಿಮಾನದ ಚುನಾವಣೆ. ಪಕ್ಷ ತದನಂತರ ಸ್ವಾಭಿಮಾನದ ಬದುಕು ಜನರ ಕೈಯಲ್ಲಿದೆ. ಜನರು ಸ್ವಾಭಿಮಾನಕ್ಕೆ ಮತ ಹಾಕಬೇಕಾಗಿದೆ. ಇವತ್ತು ಜಗದೀಶ್ ಶೆಟ್ಟರ್ ಅಂತವರಿಗೆ, ಲಕ್ಷ್ಮಣ ಸವದಿ ಅಂತವರಿಗೆ, ಒಬ್ಬ ಹಿಂದುಳಿದ ವರ್ಗ ಈಶ್ವರಪ್ಪ ಅಂತವರಿಗೆ, ಒಬ್ಬ ಬ್ರಾಹ್ಮಣ ಸಮಾಜದ ಸಭಾಪತಿ ಆದಂಥವರಿಗೆ ಟಿಕೆಟ್ ಧಿಕ್ಕರಿಸಿ ಯಾರೋ ಕೊಟ್ಟರೆ ಸಿಂಧನೂರಲ್ಲಿ ನಾವು ದುಡಿದು ವರ್ಷಗಟ್ಟಲೆ ದುಡಿದಂಥ ನಮಗೆ ಅನ್ಯಾಯ ಆಗಿದೆ. ಇವತ್ತು ಆ ಅನ್ಯಾಯವನ್ನು ಕಾಂಗ್ರೆಸ್ ಸರಿಪಡಿಸ್ತದೆ ಅಂತ ಹೇಳೋದಕ್ಕೆ ನಾವು ಕಾಂಗ್ರೆಸ್ ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥದ್ದು ಮುಂದಿನ ದಿನದಲ್ಲಿ ನಮ್ಮ ಹಂಪನಗೌಡರು ಮತ್ತು ತುರುವಾಲ ಬಸನಗೌಡರ ಜೊತೆಯಲ್ಲಿ ಸಾಗಿ ಈ ಎರಡು ತಾಲೂಕುಗಳನ್ನು ಅಭಿವೃದ್ಧಿ ಮಾಡ್ತು ಅಂತೇಳಿ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಿದ್ದೇವೆ. ಇವತ್ತು ಎಲ್ಲ ಮತದಾರರು, ನಮ್ಮ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಅಭಿಮಾನಿಗಳಿರ್ಬೋದು, ರೈತ ಬಾಂಧವರು 10ನೇ ತಾರೀಕು ನಡೀತಕ್ಕಂಥ ಮತದಾರ ದಿನ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಹೆಚ್ಚಿನ ಬಹುಮತದಿಂದ ಆರಿಸ್ತಂದ್ರೆ ಮಾತ್ರ ತಾಲೂಕಿನ ಅಭಿವೃದ್ಧಿ ನೀರಾವರಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತು ಜೈ. ಸರ್, ನಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ನೀವು ಒಂದ್ಸರಿ ಮಾತಾಡಿದ್ರಿ, ಯಾವುದರಿಂದ ವಿಫಲವಾಯಿತು? ಇವತ್ತು ರಾಜ್ಯದಲ್ಲಿ BJP ನೆಲ ಕಚ್ಚಾಕ ಹೈಕಮಾಂಡ್ ಅಂತೇನಿದೆ ಕಪಿ ಮುಷ್ಟಿಯಲ್ಲಿದೆ. ಇವತ್ತು LK ಅದ್ವಾನಿ ಅಂತವ್ರನ್ನ, ಮುರಳೀಮನ ಜೋಶಿ ಅಂತವ್ರವ್ರನ್ನ ಅಂಥವ್ರ ಮೂಲೆಗುಪ್ಪು ಮಾಡಿದಾಗ ನಮ್ಮಂಥವ್ರ ಪಾಡೇನು ಅನ್ನಿಸ್ತದೆ. ಇವತ್ತು ನಾವು ದುಡಿದು ಸರ್ವೆ ಮಾಡಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ನಾವು ಹೊಲ ಮನೆ ಮಾರ್ಕೊಂಡು ದುಡ್ಡು ಇಟ್ಕೊಂಡು ಇವತ್ತು ಚುನಾವಣೆಗೆ ಹೋಗ್ಬೇಕಂತೇಳಿ ತಯಾರಾದಂಥ ಒಬ್ಬ ರೈತ ಕುಟುಂಬದತ್ತ ಬಂದಂಥವ್ರು ನಾವು. ನಮ್ಮಂಥವ್ರಿಗೆ ಈ ರೀತಿ ಸರ್ವೆದಾಗ ಟಿಕೆಟ್ ಕೊಡ್ತಾರಂತೇಳಿ ಮೋಸ ಮಾಡಿ 8 ದಿನದಾಗ ಬಂದಂಥವ್ರಿಗೆ ಟಿಕೆಟ್ ಕೊಟ್ಟು ಹಿಂದುಳಿದವ್ರಿಗೆ ಕೊಡಬೇಕಾಗಿದ್ರು. ಇರ್ಪಕ್ಷಪ್ಪವ್ರು ಇದ್ದರು, ಮರ್ಯಪ್ಪವ್ರು ಇದ್ದರು, ಅವ್ರಿಗಾದ್ರೂ ಕೊಡ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಹೊಸಬರಿಗೆ ಕೊಟ್ಟು ನಮಗೆಲ್ಲ ಅನ್ಯಾಯ ಆಗಿದೆ. ಅದಕ್ಕೋಸ್ಕರವಾಗಿಯೇ ನಾವು ಭಾರತ ಜನತಾ ಪಕ್ಷವನ್ನು ತೋರಿದ್ದೇವೆ. ಜಗದೀಶ್ ಶೆಟ್ಟರ್ ಅಂತವ್ರೆ ಬಿಟ್ಟಾರ, ಲಕ್ಷ್ಮಣ ಸವದಿ ಅಂತವರು ಕಾಗೇರೋಗೆ ಟಿಕೆಟ್ ಕಟ್ ಮಾಡ್ಯಾರ. ಹಿಂದುಳಿದ ವರ್ಗ ಕುರುಬರ ಪಕ್ಷ ಇವರು ನಮ್ಮ ಸಿದ್ದರಾಮಯ್ಯ ಈಶ್ವರಪ್ಪ ಅವರು ಪಕ್ಷ ಕಟ್ಟಿದಂಥವ್ರಿಗೆ ಅವರಿಗೆ ಟಿಕೆಟ್ ಕಟ್ಟಾಗಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಾಬುಗೌಡ ಬಾದರ್ಲಿ ಮಾತನಾಡಿ, ಸಿಂಧನೂರಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಪಕ್ಷ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದರು. ಬಾದರ್ಲಿ ಹಂಪನಗೌಡರ ನಾಮಿನೇಷನ್ ಬಹಳ ಅದ್ಧೂರಿಯಾಗಿ ನಮ್ಮ ಸಿಂಧನೂರು ತಾಲೂಕಿನ ನಮ್ಮ ಎಲ್ಲ ಜನರು ಬಂದು ನಾಮಿನೇಷನ್ಗೆ ಬಂದಿದ್ದಾರೆ. ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಹಂಪನಗೌಡರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತೇಳಿ ತಮಗೆ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಳ್, ಮುಖಂಡರಾದ ಚಿಟ್ಟೂರಿ ಶ್ರೀನಿವಾಸ್, ಜಾಫರ್ ಅಲಿ ಜಾಗೀರ್ದಾರ್, ಕಾಜಿ ಮಲ್ಲಿಕ್ ವಕೀಲ್, ಲಿಂಗಪ್ಪ ದಡೇಸುಗೂರು, ಶ್ರೀದೇವಿ ಶ್ರೀನಿವಾಸ್, ಎನ್ ಅಮರೇಶ್, ಶೇಖರಪ್ಪ ಗಿನಿವಾರ್, ಅಶೋಕ್ ಭೂಪಾಲ್ ದಣಿ, ಅಶೋಕ್ ಉಮಲೂಟಿ, ಚತ್ರಪ್ಪ ಕುರುಕುಂದಿ, ರಾಜುಗೌಡ ಬಾದರ್ಲಿ, ಡಾಕ್ಟರ್ BN ಪಾಟೀಲ್, ಅಮರೇಗೌಡ ವಕೀಲ್ ಸೇರಿದಂತೆ ಅನೇಕರಿದ್ದರು. ಜೆಡಿಎಸ್ ಮುಖಂಡ ಅಶೋಕ್ ಉಮಲೂಟಿ ತಮ್ಮ ಬೆಂಬಲಿಗರೊಂದಿಗೆ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು.
ಅಶೋಕ್ ಉಮಲೂಟಿ ಅವರ ನಿವಾಸದಲ್ಲಿ ಮಂಗಳವಾರ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಾಲ್ಗುಂದ, ಕಲ್ಲೂರು, ಮುಕ್ಕುಂದ, ಸೋಮಲಾಪುರ, ರೌಡ್ಕುಂದ, ಮಲ್ಲದಗುಡ್ಡ, ಸಿಂಗಾಪುರ ಹಾಗೂ 14ನೇ ವಾರ್ಡಿನ ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಅಶೋಕ್ ಉಮಲೂಟಿ ಮಾತನಾಡಿ, ಜೆಡಿಎಸ್ ಪಕ್ಷದಲ್ಲಿದ್ದ ನಾನು 2 ಬಾರಿ ನಾಡಗೌಡರ ಗೆಲುವಿಗಾಗಿ ಅಳ್ಳು ಸೇವೆ ಮಾಡಿದ್ದೇನೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ನಿಲುವಿನ ದೀನದಲಿತರ, ಶೋಷಿತರ ಪರವಾದ ಪಕ್ಷವಾಗಿರುವ ಕಾಂಗ್ರೆಸ್ ಅನ್ನು ಬೆಂಬಲಿಸಲು ನಿರ್ಧರಿಸಿದ್ದು, ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ಹಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇನೆ ಎಂದರು. ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ವಿಶೇಷವಾಗಿ ಸಿಂಧನೂರಲ್ಲಾಗಿರ್ಬೋದು, ಯಾವುದಾದರೂ ಜಾತ್ಯತೀತ ಒಂದು ನಿಲುವಿನ ಮೇಲೆ ಗಟ್ಟಿಯಾದ ಒಂದು ಪಕ್ಷ ಇದೆ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದೆ, ಶೋಷಿತರ, ದೀನದಲಿತರ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸುವಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಈ ದಿನಗಳಲ್ಲಿ ಇವತ್ತಿನ ದೇಶ ಮತ್ತು ರಾಜ್ಯದ ಆಡಳಿತದ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಶೋಷಿತರಾಗಿರ್ತಕ್ಕಂಥ ಭಾಳಷ್ಟು ಜನ, ಅಲ್ಪಸಂಖ್ಯಾತ ಬಂಧುಗಳಿರ್ಬೋದು, ದಲಿತ ಬಂಧುಗಳಿರ್ಬೋದು, ಹಿಂದುಳಿದವರಿರ್ಬೋದು, ಪರಿಶಿಷ್ಟ ಪಂಗಡ ಜಾತಿ ವರ್ಗದವರಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಎಷ್ಟು ಪರಿಸ್ಥಿತಿಗಳಿಗೆ ನಾವು ಎದುರಿಸ್ತಾ ಇದ್ದೀವಿ ಅಂತಂದರೆ, ಇವತ್ತು ಮೀಸಲಾತಿ ವಿಚಾರದಾಗಿರ್ಬೋದು, ಇನ್ನೊಂದು ವಿಚಾರದಾಗಿರ್ಬೋದು, ಎಲ್ಲವನ್ನು ಮನಗಂಡು ನಮಗೆ ಒಂದು ಸೂಕ್ತವಾದಂಥ ವ್ಯಕ್ತಿ ಮತ್ತು ಸೂಕ್ತವಾದಂಥ ಪಕ್ಷ ಆಯ್ಕೆ ಮಾಡುವಲ್ಲಿ ನಾವು ಇಲ್ಲಿವರೆಗೆ ವಿಫಲವಾಗಿದ್ವಿ. ಇವತ್ತು ನಾವು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ನಾವು ಸುಮಾರು ವರ್ಷಗಳಿಂದ ನನ್ನ ರಾಜಕೀಯ 25-30 ವರ್ಷದ ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳು, ಇವತ್ತು ನಗರಸಭೆ ಆಗಿರ್ಬೋದು, ASS ಅಧ್ಯಕ್ಷ ಆಗಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಇಂಥವೆಲ್ಲ ಅನುಭವಿಸಿ ನಾನು ನೋಡಿದ್ದೀನಿ. ಯಾರಾದರೂ ಅತ್ಯಂತ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ಮತ್ತು ದಿಟ್ಟ ನಿಲುವು, ಗಟ್ಟಿತನ, ಮಾತು ಕೊಟ್ಟರೆ ಮುಗಿದೋಯ್ತು, ಅದಕ್ಕೆ ತಕ್ಕಂತೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿ ಹಂಪನಗೌಡರು ನಾವು ಸದಾ ನೋಡ್ಕೊಂತ ಬಂದಿದ್ವಿ. ಅವ್ರ ಮಾತಿಗೆ ಯಾವತ್ತೂ ಬದ್ಧವಾಗಿರ್ತಾರೆ. ಅವರು ಒಂದು ದೊಡ್ಡ ಶಕ್ತಿ. ಅವರು ಕೇವಲ ಸಿಂಧನೂರು ಅಷ್ಟೇ ಅಲ್ಲ, ಇಡೀ ರಾಯಚೂರು ಜಿಲ್ಲೆಯ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ, ಇವತ್ತು ಕೊಪ್ಪಳ ಭಾಗದಲ್ಲಿ, ಯಾವ 2 ಜಿಲ್ಲೆ ಭಾಗದಲ್ಲಿ ಅವ್ರದೇ ಆದಂಥ ದೊಡ್ಡ ಪ್ರಭಾವ ಇರೋಂಥ ಒಬ್ಬ ಮಹಾನ್ ವ್ಯಕ್ತಿ ಹಂಪನಗೌಡರು. ಅಂಥ ವ್ಯಕ್ತಿಯಿಂದ ಇವತ್ತು ಹಲವಾರು ಜನ ಅವ್ರ ಹೆಸರು ಮೇಲೆ ಗೆದ್ದು ಬಂದಿರತಕ್ಕಂಥದ್ದು. ಪಕ್ಕದ ಚುನಾವಣೆ ನೋಡಿ 30,000 ಏನಾರು ಇವತ್ತು ಲೀಡ್ ಬಂದದಂದರೆ ಅದು ದೊಡ್ಡ ಶಕ್ತಿ ಹಂಪನಗೌಡರು. ಇವತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗುತ್ತೆ, ಮಸ್ಕಿಯಲ್ಲಿ ಬಸವನಗೌಡ ಗೆಲ್ಲಬೇಕಾದ್ರೆ ಇವೆಲ್ಲ ಮನಗಂಡು ಮಸ್ಕಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾನು ಮೂಲ ಕಾಂಗ್ರೆಸ್. ಯಾಕಂದರೆ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ನಾನು ರಾಜಕೀಯ ಕಾಲಿಟ್ಟಾಗ ಕಾಂಗ್ರೆಸ್ನಿಂದ ಅವತ್ತು ಕಂದಾಯ ಸಚಿವರಾಗಿ ಮಲ್ಲಿಕಾರ್ಜುನ ನಾಗಪ್ಪರು ಇದ್ದರು. ನಾನು ಮೂಲ ಕಾಂಗ್ರೆಸ್ನವರು. ನಾನೇನು ಬೇರೆ ಪಕ್ಷಕ್ಕೆ ಹೋಗಿದ್ದೆ, ಬೇರೆ ಕಡೆ ಹೋಗಿದ್ದೆ. ಈಗ ನನಗೆ 50 ವರ್ಷ ತಟಾವು. ನಾನು ಇದು ಕೊನೆಯ ಬದಲಾವಣೆ ಅಂತ ನನ್ನ ಮನಸ್ಸಿನಾಗ ಅನ್ಕೊಂಡಿದ್ದೀನಿ. ಆ ರೀತಿ ನನ್ನ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೀನಿ. ಇವತ್ತು ಹಂಪನಗೌಡರ ಅವರ ಆಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಇವತ್ತು ಸಿಂಗಾಪುರ್ಲಿಂದ ಹಿಡಿದು, ಉಡಾದಿಂದ ಹಿಡಿದು, ಇವತ್ತು ಸೋಮಲಾಪುರ, ಇವತ್ತು ಸಾಲಗುಂದಿ, ಆಯನೂರು, ಇವತ್ತು ಕಲ್ಲೂರು, ನಮ್ಮ ಸಮಾಜದ ಬಂಧುಗಳು, ನನ್ನ ಸ್ನೇಹಿತರು, ಬೇರೆ ಸಮಾಜದ ಬಂಧುಗಳು, ನನಗೆ ಆತ್ಮೀಯರು, ಇವತ್ತು 14ನೇ ವಾರ್ಡ್ ಇರ್ಬೋದು, 15ನೇ ವಾರ್ಡ್ ಇರ್ಬೋದು, ಇವತ್ತು 18ನೇ ವಾರ್ಡ್ ಇರ್ಬೋದು, ಎಲ್ಲ ಬಂಧುಗಳಿಗೆ ನಾನು ಒಂದೇ ಒಂದು ವಿನಂತಿ, ಒಂದು ವಾರದಿಂದ ಮಾಡ್ಕೊಂಡು ಅಣ್ಣ ನೀನು ಒಳ್ಳೆ. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಅಶೋಕ್ ಉಮಲೂಟಿ ಅವರು ಸಂಘಟನಾ ಚತುರರಾಗಿದ್ದು ಅವರು ಕಾಂಗ್ರೆಸ್ ಸೇರಿದ್ದು ಹರ್ಷ ತಂದಿದೆ. ಮುಂದಿನ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಪಡೆದು ಕೆಲಸ ಮಾಡಲಾಗುವುದು ಎಂದರು. ಸಮಾಜದ ಬಂಧುಗಳು ಬಹಳ ವರ್ಷಗಳ ಕಾಲ JDS ಪಕ್ಷದಲ್ಲಿ ಸಕ್ರಿಯವಾಗಿ ಬೆರೆತು ಪಕ್ಷದ ಸಂಘಟನೆಗೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಆ ಪಕ್ಷವನ್ನು ಇವತ್ತು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯ ಒಂದು ಕಾಪಾಡತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಂಬ ವಿಶ್ವಾಸವನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಮತ್ತು ಅವರೆಲ್ಲ ಸಮಾಜದ ಬಂಧುಗಳಿಗೆ, ಅವರ ಗೆಳೆಯರಿಗೆ, ಅವರ ತಂಡಕ್ಕೆ ಸಂಪೂರ್ಣವಾದ ಸ್ವಾಗತವನ್ನು ಕೋರುವುದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಪಕ್ಷ ಅವರ ಘನತೆ, ಗೌರವ ಮತ್ತು ಯಾವುದೇ ರಾಜಕೀಯವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಸಲಹೆ ಸಹಕಾರ ಪಡ್ಕೊಂಡು ಮುಂದಿನ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ನಾನು ವೈಯಕ್ತಿಕವಾಗಿ ಮಾಡ್ತೀನಿ ಎಂಬ ಭರವಸೆಯನ್ನು ಅವರಿಗೆ, ಸಮಾಜದ ಬಂಧುಗಳಿಗೆ ಮತ್ತು ಅವರ ಮಿತ್ರರಿಗೆ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀನಿ. ನಂಬಿಕೆ, ರಾಜಕೀಯದಲ್ಲಿ ನಂಬಿಕೆ, ವಿಶ್ವಾಸ ಭಾಳ ಮುಖ್ಯ.
ಅಧಿಕಾರ ಮುಖ್ಯ ಅಲ್ಲ. ಅಧಿಕಾರ ಇರ್ಬೋದು, ಅಧಿಕಾರ ಹೋಗ್ಬೋದು. ವಿಶ್ವಾಸ ನಂಬಿಕೆ ಇರೋವರೆಗೂ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ನಂಬಿಕೆ ಇರ್ತೈತೆ. ರಾಜಕೀಯದಲ್ಲಿ ನಾವು ಅವರು ಕಲಿತು ಇನ್ನೂ 116 ವರ್ಷಗಳ ಕಾಲ ರಾಜಕೀಯ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಾಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತು ಅವರೆಲ್ಲ ಸಮಾಜದ ಬಂಧುಗಳು ಗೆಳೆಯರಿಗೆ ಇನ್ನೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಬಯಸಿ ಅವ್ರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಭೂಪಾಲ್ ದಣಿ, ಮುಖಂಡರಾದ ಜಾಫರ್ ಜಾಗೀರ್ದಾರ್, ಬಸವರಾಜ್ ಹಿರೇಗೌಡರ್, ಎಂ ಲಿಂಗಪ್ಪ ದಡೇಸುಗೂರು, ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲ್, ನಗರಸಭೆ ಸದಸ್ಯ ಶರಣಪ್ಪ ಉಪ್ಪಲದೊಡ್ಡಿ, ಶಂಕರಗೌಡ ಉಮಲೋಟಿ, ವಿರುಪನಗೌಡ, ಅನ್ನದಾನ ರಾಜ ನಾಡಗೌಡ, ಶರಣಬಸವ ಬುಕ್ಕನಟ್ಟಿ, ಪಂಪನಗೌಡ ಜಾಗೀರ್ದಾರ್ ಸೇರಿದಂತೆ ಅನೇಕರಿದ್ದರು. ಮೇ 10ರಂದು ನಡೆಯಲಿರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಮಸ್ಕಿ ಪಟ್ಟಣದ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿರುವ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಆರ್ ದೇವಿಕಾ ಅವರಿಗೆ ಸಲ್ಲಿಸಿದರು. ಪಟ್ಟಣದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದೆಲ್ದಿನ್ನಿ, ಗ್ರಾಮೀಣ ಘಟಕದ ಅಧ್ಯಕ್ಷ ಹನುಮಂತಪ್ಪ ಮುದ್ದಾಪುರ್, ನಿರುಪಾದಪ್ಪ ವಕೀಲ್, ಫಾರೂಕ್ ಸಾಬ್ ಸೇರಿದಂತೆ ಇತರರಿದ್ದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಅವರ ಪರ ಯುವ ಮುಖಂಡರು ಮತಯಾಚನೆ ನಡೆಸಿದರು. ಪ್ರತಾಪ್ ಗೌಡ ಪಾಟೀಲ್ ಅವರು ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ. ಈ ಬಾರಿ ಅವರನ್ನು ಗೆಲ್ಲಿಸುವ ಮೂಲಕ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ರುದ್ರಸ್ವಾಮಿ, ಶರಣಯ್ಯ, ವೆಂಕವ್ವಯ್ಯ, ಶಿವಮಣಿ, ದುರ್ಗೇಶ್, ಫಕೀರಪ್ಪ ಬಂಗಿ ಸೇರಿದಂತೆ ಅನೇಕರಿದ್ದರು. बोला भारत माता की भारतीय जनता पार्टी के प्रताप गौड़ के बोला भारत माता की
ಅವ್ರು ಮಾಡ್ಬೇಕಿಲ್ರಿ ಈಗ ಅಲ್ಲ ಯಾರು ಬಂದು ಕೇಳ್ತೇವೆ ನಾವೇನು ಯಾರಿಗೂ ಗೊತ್ತಿಲ್ಲ ಯಾವ ಜನ ಇದ್ದು ತಿಂದಿಲ್ಲ ನಾನು ಎಲೆಕ್ಷನ್ ಬಂದು ಯಾವ ನೋಡಂಗಿಲ್ಲ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.